ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ಸರ್ಷನ್ ಸಾರ್ಟ್ ಅಲ್ಲಿ ನಮಗೊಂದು ಅರೇನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಸ್ಟ್ ನೇಮ್ ಮಾಡ್ಕೊಳ್ಳೋಣ. x is equal to 5 4 10 1 6 2. ಸೊ ಇಂಡೆಕ್ಸಿಂಗ್ 0 1 2 3 4 5. ಸೊ 0 to 5 ಅಂದ್ರೆ ಟೋಟಲ್ ಎಲಿಮೆಂಟ್ಸ್ ಎಷ್ಟಾಯ್ತು ನನಗೆ? ಟೋಟಲ್ ಎಲಿಮೆಂಟ್ಸ್ n is equal to 6. ಸೊ ಟೋಟಲ್ ನನಗೆ 6 ಎಲಿಮೆಂಟ್ಸ್ ಇದೆ. ಸೊ ಈ ಇನ್ಸರ್ಷನ್ ಸಾರ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಕೊಟ್ಟಿರುವಂತಹ ಅರೇನ ಸಾರ್ಟೆಡ್ ಮತ್ತೆ ಇನ್ನೊಂದು ಸೈಡ್ ಅನ್ಸಾರ್ಟೆಡ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮೊದಲನೇ ಎಲಿಮೆಂಟ್ ಅನ್ಸಾರ್ಟೆಡ್ ಸೈಡ್ ಅಲ್ಲಿರುವಂತಹ ಮೊದಲನೇ ಎಲಿಮೆಂಟ್ ನ ಮತ್ತೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳನ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತದ್ದು ಏನಾದ್ರೂ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಗಿನ್ನ ಗ್ರೇಟರ್ ದೆನ್ ಅಂದ್ರೆ ಅದರ ವ್ಯಾಲ್ಯೂ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟಿನ ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ರೆ ಒಂದು ಪ್ಲೇಸ್ ನಾವು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ತೀವಿ. ಒಂದು ಪ್ಲೇಸ್ ಆ ಎಲಿಮೆಂಟ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ತೀವಿ. ಇವಾಗ ಇಲ್ಲಿ ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಫಸ್ಟ್ ಏನಿದೆ 5 4 10 1 6 2. ಸೊ ಟೋಟಲ್ ಇಷ್ಟಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಮೊದಲನೇ ಎಲಿಮೆಂಟ್ ನ ಸಾರ್ಟೆಡ್ ಅಂತ ತಗೊಂತೀನಿ. ಮೊದಲನೇ ಎಲಿಮೆಂಟ್ ನ ನಾನು ಸಾರ್ಟೆಡ್ ಸಬ್ ಲಿಸ್ಟ್ ಅಂತ ತಗೊಂಡು ಇನ್ನು ಉಳಿದಿರುವಂತದ್ದನ್ನ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಂತ ತಗೊಂತ ಹೋಗ್ತೀನಿ. ಸಾರ್ಟೆಡ್ ಮತ್ತೆ ಅನ್ಸಾರ್ಟೆಡ್. ಸೊ ಒಂದೇ ಒಂದು ಎಲಿಮೆಂಟ್ ಇರೋದ್ರಿಂದ ಇದು ಯಾವತ್ತಿದ್ರೂ ಸಾರ್ಟೆಡ್ ಆಗೇ ಇರುತ್ತೆ. ಸೊ ಇವಾಗ ನಾನೇನ್ ಹೇಳಿದೆ, ಮೊದಲನೇ ಎಲಿಮೆಂಟ್ ನ ಕನ್ಸಿಡರ್ ಮಾಡಿ. ಮೊದಲನೇ ಎಲಿಮೆಂಟ್ ಯಾವುದು? 4. ಸೊ 4 ನ ನಾನೇನ್ ಮಾಡ್ತೀನಿ, ಇನ್ನು ಪ್ಲೇಸ್ ಮಾಡಿಲ್ಲ. ಸೊ ಕಂಪೇರ್ ಮಾಡ್ಬೇಕು. ಅದಕ್ಕೆ ಒಂದು ಟೆಂಪರರಿ ಸ್ಪೇಸ್ಗೆ ಅದನ್ನ ಇಟ್ಟಿರ್ತೀನಿ. ಯಾವುದು? 4 ನ ಇಟ್ಟಿದ್ದೀನಿ. ಸೊ ಇವಾಗ 4 ಮತ್ತೆ 5 ನ ಕಂಪೇರ್ ಮಾಡಿ. 4 ಮತ್ತೆ 5 ಇದೆ ಇಲ್ಲಿ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 5 ಇದೆ. ಸೊ 5 ಏನು? 5 4 ಗಿಂತ ದೊಡ್ಡದು. ಸೊ ಏನ್ ಮಾಡಬೇಕು, ಒಂದು ಸ್ಪೇಸ್ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ಒಂದು ಸ್ಪೇಸ್ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಖಾಲಿ ಸ್ಪೇಸ್ ಬರುತ್ತೆ. ಯಾಕಂದ್ರೆ 5 ಈ ಖಾಲಿ ಸ್ಪೇಸ್ ಹೋಗಿದೆ. ಸೊ 5 10 1 6 2. ನೆಕ್ಸ್ಟ್ ಯಾವ್ದಾದ್ರು ಎಲಿಮೆಂಟ್ಸ್ ಇದೆಯಾ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಕಂಪೇರ್ ಮಾಡೋದಕ್ಕೆ? 4 ನ ಇಲ್ಲ. ಸೊ ಏನ್ ಮಾಡಬೇಕು, 4 ಅಂತ ಡೈರೆಕ್ಟ್ ಆಗಿ ಬರೀಬೇಕು. ಸೊ ಇವಾಗ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಎಲ್ಲಿವರೆಗೂ ಬಂತು? ಇಲ್ಲಿವರೆಗೂ ಬಂತು. ಸೊ ಇದು ಸಾರ್ಟೆಡ್, ಇದು ಅನ್ಸಾರ್ಟೆಡ್. ಸೊ ಏನ್ ಮಾಡ್ಬೇಕು, ಮತ್ತೆ ಸೇಮ್ ಅನ್ಸಾರ್ಟೆಡ್ ಅಲ್ಲಿ ಯಾವ್ದು ಎಲಿಮೆಂಟ್ ಫಸ್ಟ್ನೇದು ಇರೋದು? 10. ಸೊ 10 ನ ಏನ್ ಮಾಡ್ತೀನಿ ನಾನು, ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀನಿ. ಸೊ 10. ಇವಾಗ ಸೊ 10 ನ ಈ ಕಡೆ ಸೈಡ್ ನೋಡಿದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಫಸ್ಟ್ ಇರುವಂತದ್ದು ಯಾವುದು? 5. ಸೊ 5 ಮತ್ತೆ 10 ನ ನೋಡ್ತೀನಿ. ಸೊ 5 ಮತ್ತೆ 10 ನೋಡಿದ್ರೆ ಸೊ 5 is less than 10. ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಗಿನ್ನ ಸಣ್ಣದಿದೆ. ಅಂದ್ರೆ 5 is less than 10. ನೆಕ್ಸ್ಟ್ 4 ನ ನೋಡೋಣ. 4 is less than 10. ಸೊ ಏನ್ ಮಾಡಬಹುದು, ನಾನು ಡೈರೆಕ್ಟ್ ಆಗಿ ಹಾಗೆ ಬರೀಬಹುದು. ಸೊ 4 5 10 1 6 ಮತ್ತೆ 2. ಸೊ ಇವಾಗ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಇಲ್ಲಿವರೆಗೂ ಬಂತು, 10 ವರೆಗೂ ಬಂತು. ಸೊ ಇವಾಗ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ವ್ಯಾಲ್ಯೂ ಅದು 1. ಸೊ 1 ನ ಏನ್ ಮಾಡ್ಬೇಕು, ನಾನು ಟೆಂಪರರಿ ಸ್ಪೇಸ್ ಅಲ್ಲಿ 1 ಅನ್ನ ಇಡ್ತಾ ಇದ್ದೀನಿ. ಸೊ ಟೆಂಪರರಿ ಸ್ಪೇಸ್ ಅಲ್ಲಿ ನಾನು 1 ಅನ್ನು ಇಟ್ಟಿದ್ದೀನಲ್ವಾ. ಸೊ ಇವಾಗ ಏನ್ ಮಾಡಬೇಕು, ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡೋಣ. ಸೊ ಯಾವುದು? 1 ಮತ್ತೆ 10. ಸೊ 1 ಮತ್ತೆ 10 ನ ಕಂಪೇರ್ ಮಾಡಿದ್ರೆ ಏನಾಯ್ತು, 1 is less than 10. ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ಇರುವಂತದ್ದು ಇದಕ್ಕಿಂತ ಜಾಸ್ತಿ ಇದೆ. ಸೊ ಏನ್ ಮಾಡಬೇಕು, 10 ಅನ್ನ ಶಿಫ್ಟ್ ಮಾಡ್ಬೇಕು ನಾನು. ಸೊ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, 4 5 ಇಲ್ಲಿ ಖಾಲಿ ಸ್ಪೇಸ್ ಬರುತ್ತೆ. ಈ ಸ್ಪೇಸ್ ಖಾಲಿ ಆಗಿರುತ್ತೆ. ಯಾಕಂದ್ರೆ 10 ನ ನಾನು ಒಂದು ಶಿಫ್ಟ್ ಆ ಕಡೆ ಮಾಡ್ತಾ ಇದ್ದೀನಿ. ಸೊ 10 6 2. ನೆಕ್ಸ್ಟ್ ಖಾಲಿ ಸ್ಪೇಸ್ ಹಾಗೆ ಬಿಟ್ಟಿದೆ, ಯಾಕಂದ್ರೆ ಟೆಂಪಲ್ ನಾನು ಇಟ್ಟಿದ್ದೀನಿ. ಸೊ ಇವಾಗ ಮತ್ತೆ 5 ಮತ್ತೆ 1 ಅನ್ನ ಕಂಪೇರ್ ಮಾಡ್ತೀನಿ. ಸೊ 5 is greater than 1. 5 ಏನಾಗ್ತಾ ಇದೆ, ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರೋದು, ಇದು 1 ಗಿಂತ ಜಾಸ್ತಿ ಇದೆ. ಸೊ ಏನ್ ಮಾಡಬೇಕು, ಮತ್ತೆ ಒಂದು ಶಿಫ್ಟ್ ರೈಟ್ ಮಾಡಬೇಕು. ಸೊ ಇವಾಗ ಏನಾಯ್ತು, 4 ಮತ್ತೆ ಖಾಲಿ ಸ್ಪೇಸ್ ಇಲ್ಲಿ ಬರುತ್ತೆ. ಯಾಕಂದ್ರೆ 5 ಆ ಖಾಲಿ ಸ್ಪೇಸಿಗೆ ಹೋಗಿದೆ. ಸೊ 5 10 6 2. ನೆಕ್ಸ್ಟ್ 4 ಮತ್ತೆ 1 ಅನ್ನ ಕಂಪೇರ್ ಮಾಡೋಣ. 4 ಮತ್ತೆ 1. ಸೊ 4 is greater than 1. ಸೊ ಏನ್ ಮಾಡಬೇಕು, ಮತ್ತೆ ಒಂದು ಶಿಫ್ಟ್ ರೈಟ್ ಮಾಡಬೇಕು. ಸೊ 4 ಈ ಕಡೆ ಶಿಫ್ಟ್ ಆದಾಗ ಖಾಲಿ ಸ್ಪೇಸ್ ಬರುತ್ತೆ. ಸೊ 4 5 10 6 2. ಸೊ ಇವಾಗ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ 10 ಅಲ್ಲಿ ಇತ್ತು. ಸೊ
ಇಲ್ಲಿವರೆಗೂ ಬಂದಿದೆ. ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಎಲ್ಲಿವರೆಗೂ ಬಂತು, ಇಲ್ಲಿವರೆಗೂ ಬಂತು. ಸೊ ಇವಾಗ ಈ ಸೈಡ್ ಬರೀತೀನಿ. ಸೊ ಇಲ್ಲಿ ಖಾಲಿ ಸ್ಪೇಸ್ ಇತ್ತಲ್ವಾ, ಇವಾಗ ಇನ್ನು ಉಳಿದಿರೋಂಥದ್ದು ಯಾವುದು, ಒಂದೇ ಒಂದು ಎಲಿಮೆಂಟ್ 1. ಸೊ 1 ಅನ್ನ ಇಲ್ಲಿ ಡೈರೆಕ್ಟ್ ಆಗಿ ಬರೀರಿ. ಸೊ ಇವಾಗ ಏನಾಯ್ತು, 1 4 1 4 5 10 5 10 6 2. ಸೊ ಇಲ್ಲಿವರೆಗೂ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಬಂದಿತ್ತು. ಇನ್ನು ಉಳಿದಿರೋಂಥದ್ದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಎರಡು ಎಲಿಮೆಂಟ್ 6 ಮತ್ತೆ 2. ಸೊ 6 ನ ಏನ್ ಮಾಡ್ತೀನಿ ನಾನು, ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀನಿ. ಟೆಂಪರರಿ ಸ್ಪೇಸ್ ಅಲ್ಲಿ 6 ನ ಇಡ್ತೀನಿ. ನೆಕ್ಸ್ಟ್ 6 ನ 10 ಜೊತೆ ಕಂಪೇರ್ ಮಾಡ್ತೀನಿ. ಸೊ 6 ನ 10 ಜೊತೆ ಕಂಪೇರ್ ಮಾಡ್ತೀನಿ. ಸೊ 10 ಈಸ್ ಗ್ರೇಟರ್ ಅಂದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರೋದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಗಿನ್ನ ಜಾಸ್ತಿ ನಂಬರ್ ಇದೆ. ಸೊ ಏನ್ ಮಾಡಬೇಕು, ಒಂದು ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ ಒಂದು ಶಿಫ್ಟ್ ರೈಟ್ ಸೈಡ್ ಮಾಡಿದ್ರೆ 1 4 5. ಸೊ 10 ಒಂದು ಶಿಫ್ಟ್ ಆ ಕಡೆ ಹೋದ್ರೆ ಖಾಲಿ ಸ್ಪೇಸ್ ಉಳಿಯುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲೇನಾಯ್ತು 10 ಮತ್ತೆ 12. ನೆಕ್ಸ್ಟ್ ಉಳಿದಿರೋಂಥದ್ದೇನು 6 ನ 5 ಜೊತೆ ಕಂಪೇರ್ ಮಾಡ್ತೀನಿ. ಸೊ 5 ಇಸ್ ಲೆಸ್ ದೆನ್ 6, ಸೊ ಹಾಗೆ ಬಿಡ್ತೀನಿ. ನೆಕ್ಸ್ಟ್ 4 ಇಸ್ ಲೆಸ್ ದೆನ್ 6, ಹಾಗೆ ಬಿಡ್ತೀನಿ. 1 ಇಸ್ ಲೆಸ್ ದೆನ್ 6, ಹಾಗೆ ಬಿಡ್ತೀನಿ. ಸೊ ಇವಾಗ 6 ನ ಖಾಲಿ ಸ್ಪೇಸ್ಗೆ ತುಂಬಬೇಕು. ಸೊ ಇವಾಗ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಎಲ್ಲಿವರೆಗೂ ಬಂತು, 10 ವರೆಗೂ ಬಂತು. ಸೊ ಇನ್ನ ಒಂದೇ ಒಂದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದೆ. ಸೊ ಇವಾಗ ಏನು ಮಾಡಬೇಕು, ಮತ್ತೆ ಸೇಮ್ 1 4 5 6 ಮತ್ತೆ ಇವಾಗ ಏನು ಮಾಡ್ತೀನಿ, ಈ 2 ಇದೆಯಲ್ಲ, ಈ 2 ಅನ್ನ ನಾನು ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀನಿ. 2 ಅನ್ನ ಏನು ಮಾಡ್ತೀನಿ ನಾನು, ಟೆಂಪರರಿ ಸ್ಪೇಸ್. ಸೊ 2. ಸೊ 2 ನ ಇಟ್ಟಾಗ ಏನಾಗುತ್ತೆ, ಸೊ ಇದು ಟೆಂಪರರಿ ಸ್ಪೇಸ್ ಅಲ್ಲಿ ಇದೆ. ನೆಕ್ಸ್ಟ್ ಇದು 2 ಟೆಂಪರರಿ ಸ್ಪೇಸ್ ಅಲ್ಲಿ ಇರೋದ್ರಿಂದ 10 ಜೊತೆ ಕಂಪೇರ್ ಮಾಡ್ತೀನಿ. ಸೊ 10 ಮತ್ತೆ 2 ನ ಕಂಪೇರ್ ಮಾಡಿದ್ರೆ 10 ಈಸ್ ಗ್ರೇಟರ್ ದೆನ್ 2. ಸೊ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರೋದು ಗ್ರೇಟರ್ ಇದೆ. ಸೊ ಏನ್ ಮಾಡಬೇಕು, ಒಂದು ಶಿಫ್ಟ್ ರೈಟ್ ಹ್ಯಾಂಡ್ ಸೈಡ್ ಮಾಡಬೇಕು. ಸೊ 10 ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಖಾಲಿ ಸ್ಪೇಸ್ ಉಳಿಯುತ್ತೆ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಇನ್ನು ಉಳಿದಿರುವಂತದ್ದು ಯಾವುದು 6 ಮತ್ತೆ 2 ನ ಕಂಪೇರ್ ಮಾಡಿದ್ರೆ 6 ಈಸ್ ಗ್ರೇಟರ್ ದೆನ್ 2. ಸೊ ಏನ್ ಮಾಡಬೇಕು, ಮತ್ತೆ ಒಂದು ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ ಇವಾಗ ನಮ್ಮ ಅರೇ ಏನಾಗುತ್ತೆ 1 4 5. ಸೊ 6 ಆ ಕಡೆ ಹೋಗಿರೋದ್ರಿಂದ ಇಲ್ಲಿ ಖಾಲಿ ಸ್ಪೇಸ್ ಉಳಿಯುತ್ತೆ. 6 ಮತ್ತೆ 10. ನೆಕ್ಸ್ಟ್ ಎಲಿಮೆಂಟ್ ಯಾವುದು 5 ಮತ್ತೆ 2 ನ ಕಂಪೇರ್ ಮಾಡಿ. 5 ಈಸ್ ಗ್ರೇಟರ್ ದೆನ್ 2. ಸೊ ಏನ್ ಮಾಡಬೇಕು, ಒಂದು ಶಿಫ್ಟ್ ರೈಟ್ ಹ್ಯಾಂಡ್ ಸೈಡ್ 1 4. ಇಲ್ಲಿ ಖಾಲಿ ಸ್ಪೇಸ್ ಉಳಿಯುತ್ತೆ 5 6 10. ನೆಕ್ಸ್ಟ್ ಇವಾಗ 4 ಮತ್ತೆ 2 ನ ಕಂಪೇರ್ ಮಾಡಿ. ಸೊ 4 ಈಸ್ ಗ್ರೇಟರ್ ದೆನ್ 2. ಸೊ ಏನ್ ಮಾಡಬೇಕು, ಮತ್ತೆ 1. ಸೊ ಇಲ್ಲಿ ಒಂದು ಶಿಫ್ಟ್ ಆ ಕಡೆ ಹೋದಾಗ ಇಲ್ಲಿ ಖಾಲಿ ಸ್ಪೇಸ್ ಉಳಿಯುತ್ತೆ. ಸೊ 4 5 6 ಮತ್ತೆ 10. ಸೊ ಇವಾಗ 1 ಮತ್ತೆ 2 ನ ಕಂಪೇರ್ ಮಾಡಿ. ಸೊ 1 ಮತ್ತೆ 2 ಕಂಪೇರ್ ಮಾಡಿದ್ರೆ 1 ಇಸ್ ಲೆಸ್ ದೆನ್ 2. ಸೊ ಏನು ಚೇಂಜಸ್ ಇಲ್ಲ. ಸೊ ಇವಾಗ ಇನ್ನು ಉಳಿದಿರುವಂತದ್ದು ಯಾವ್ದು ಎಲಿಮೆಂಟ್, ನನಗೆ 2 ಮಾತ್ರ ಉಳಿತು. ಸೊ 2 ನ ನಾನು ಇಲ್ಲಿ ಬರೆದೆ ನೋಡಿ. ಅಸೆಂಡಿಂಗ್ ಆರ್ಡರ್ 1 2 4 5 6 10 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇದೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.